ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯದುವೀರ್ ಒಡೆಯರ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಕೆಆರ್ ನಗರ ಹುಣಸೂರು ನೀರಾವರಿ ಯೋಜನೆಗೆ ಮನವಿ ಮಾಡಿದ್ದಾರೆ. ಕೊಡಗಿನಲ್ಲಿ ಏತ ನೀರಾವರಿ ಯೋಜನೆ ಜಾರಿಗೆ ತರುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರಕ್ಕೆ ಪ್ರಸ್ತಾವ ಕಳುಹಿಸಿ ಅಂತ ಹೇಳಿ ಡಿಸಿಎಂಗೆ ಇವರು ಮನವಿಯನ್ನ ಮಾಡಿರುವಂತದ್ದು. ಮೈಸೂರು ಭಾಗದ ಸೇತುವೆ ನಿರ್ಮಾಣಕ್ಕೂ ಕೂಡ ಸಂಸದ ಬೇಡಿಕೆ ಇಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಮೈಸೂರು ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಇದರ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು. ಇವರ ಹಲವು ಬೇಡಿಕೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಇಟ್ಟು ಅವರ ಭೇಟಿಯಾಗೋದಕ್ಕೆ ಹೋಗಿದ್ರು ಯದುವೀರ್ ಒಡೆಯರ್ ಅವರು. ಇನ್ನು ಕೆಆರ್ ನಗರ ಹುಣಸೂರು ನೀರಾವರಿ ಯೋಜನೆಯ ಬಗ್ಗೆ ಮನವಿ ಮಾಡಿದ್ದಾರೆ. ಕೊಡಗಿನಲ್ಲಿ ಏತ ನೀರಾವರಿ ಯೋಜನೆ ಜಾರಿಗೆ ತರುವಂತೆ ಒತ್ತಾಯ ಮಾಡಿದ್ದಾರೆ. ಕೇಂದ್ರಕ್ಕೆ ಪ್ರಸ್ತಾವವನ್ನ ಕಳಿಸಿ ಅಂತ ಹೇಳಿ ಡಿಸಿಎಂಗೆ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅನ್ನು ಭೇಟಿ ಮಾಡಿದ ಉದ್ದೇಶ, ನಮ್ಮ ಮೈಸೂರು ಹುಣಸೂರಲ್ಲಿ ಕೆಆರ್ ನಗರ ನಮ್ಮ ಕ್ಷೇತ್ರಕ್ಕೆ ಬರದೇ ಇದ್ರು ಸಹ ಅಲ್ಲಿ ಕೆಆರ್ ನಗರ ಮತ್ತೆ ಹುಣಸೂರಿನಲ್ಲಿ ಒಂದು ಎತ್ತು ನೀರಾವರಿ ಒಂದು ಸ್ಕೀಮ್ ಇದೆ. ಅದನ್ನ ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಇವತ್ತು ಮನವಿಯನ್ನು ಸಲ್ಲಿಸಿದ್ವಿ. ಜೊತೆಗೆ ನಮ್ಮ ಕೊಡಗಲ್ಲೂ ಕೂಡ ಈ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅನ್ನು ನಾವು ಆದಷ್ಟು ಬೇಗ ಅನುಷ್ಠಾನ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ಇವತ್ತು ಏನೇನು ಪ್ರಸ್ತಾಪಗಳು ಹೋಗ್ಬೇಕಾಗಿದೆ ಅದಕ್ಕೂ ಕೂಡ ತಮ್ಮ ಏನು ಮಂತ್ರಾಲಯದ ಮೂಲಕ ಇವತ್ತು ಮನವಿಗಳು ಹೋಗ್ಲಿ ಅಂತ ಇವತ್ತು ನಾವು ಪ್ರಸ್ತಾಪವನ್ನು ಕೊಟ್ಟಿದ್ದೀವಿ. ಜೊತೆಗೆ ಮೈಸೂರಲ್ಲಿ ಕೆಲವು ಸೇತುವೆಗಳು ಕಾವೇರಿ ನೀರಾವರಿಗೆ ಸೇರಿರುವಂತದ್ದು ಆದರೂ ಕೂಡ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಒಂದು ಬೇಡಿಕೆಯನ್ನು ಸಲ್ಲಿಸಿದ್ದೀವಿ. ಇದಿಷ್ಟು ಇವತ್ತಿನ ಭೇಟಿಯ ಉದ್ದೇಶ. ಜೊತೆಗೆ ಕರ್ಟಿಸಿ ಮೀಟು ಅವರು ಸಹ ಒಂದು ತಾತ ಆಗಿರುವಂತದ್ದು ಎಲ್ಲರಿಗೂ ಸಂತೋಷದ ಸಂಗತಿ. ಅವರಿಗೆ ಶುಭಾಶಯಗಳನ್ನು ಸಲ್ಲಿಸಿದೆ. ಇಂದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅನ್ನು ಭೇಟಿ ಮಾಡಿದ ಉದ್ದೇಶ, ನಮ್ಮ ಮೈಸೂರು ಹುಣಸೂರಲ್ಲಿ ಕೆಆರ್ ನಗರ ನಮ್ಮ ಕ್ಷೇತ್ರಕ್ಕೆ ಬರದೇ ಇದ್ರು ಸಹ ಅಲ್ಲಿ ಕೆಆರ್ ನಗರ ಮತ್ತೆ ಹುಣಸೂರಿನಲ್ಲಿ ಒಂದು ಎತ್ತು ನೀರಾವರಿ ಒಂದು ಸ್ಕೀಮ್ ಇದೆ. ಅದನ್ನ ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಇವತ್ತು ಮನವಿಯನ್ನು ಸಲ್ಲಿಸಿದ್ವಿ. ಜೊತೆಗೆ ನಮ್ಮ ಕೊಡಗಲ್ಲೂ ಕೂಡ ಇಲ್ಲಿ